Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ಸ್ವಾಗತಿಸುತ್ತೇವೆ. Saturdays I am teaching how to receive answer for our prayers. ಶನಿವಾರ ದಿನಗಳಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಹೇಗೆ ಉತ್ತರ ಹೊಂದ್ಕೊಳ್ಬೇಕು ಅಂತ ಕಲಿಸ್ಕೊಡ್ತಾ We ಇದ್ದೀವಿ. all pray. ನಾವೆಲ್ಲರೂ ಪ್ರಾರ್ಥಿಸ್ತೇವೆ. We believe in prayer. ನಾವು ಪ್ರಾರ್ಥನೆಯಲ್ಲಿ ನಂಬ್ತೇವೆ. It is so important. All our unanswered prayers, we should see the answer. ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಯಾವುದನ್ನ ಉತ್ತರ ಹೊಂದ್ಕೊಂಡಿಲ್ಲವೋ ಅದಕ್ಕಾಗಿ ಉತ್ತರಗಳನ್ನು ಹೊಂದ್ಕೊಳ್ಳುವುದು ಬಹಳ ಮುಖ್ಯ. When we don't get the result, it really discourages us. ನಾವು ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ತಕ್ಕ ಫಲಿತಾಂಶನ ಹೊಂದ್ಕೊಳ್ಳಿಲ್ಲ ಅಂದ್ರೆ, ಅದರ ಫಲವನ್ನು ಹೊಂದ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಅಲ್ಲಿ ನಿರಾಶೆ ಆಗ್ತದೆ, ದುಃಖವಾಗ್ತದೆ. But thank God for the Bible. ಆದ್ರೆ ದೇವರ ಬೈಬಲ್ಗಾಗಿ ದೇವರಿಗೆ ಸ್ತೋತ್ರ. Thank God for His word. ಆತನ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ. His word teaches us how we can get answer for our prayer. ಆತನ ವಾಕ್ಯವೇ ನಮ್ಮ ಪ್ರಾರ್ಥನೆಗಳಿಗೆ ಹೇಗೆ ಉತ್ತರ ಹೊಂದ್ಕೊಳ್ಬೇಕು ಅಂತ ಕಲಿಸಿ ಕೊಡ್ತದೆ. Gospel of John 15th chapter. ಯೋಹಾನನ್ ಬರೆದ ಸುವಾರ್ತೆ 15th chapter verse 7. 15ನೇ ಅಧ್ಯಾಯ 7ನೇ ವಾಕ್ಯ. If you abide in me and my words abide in you, you shall ask what you will, and it shall be done unto you. ಯೋಹಾನ 15ನೇ ಅಧ್ಯಾಯ 7ನೇ ವಾಕ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. If you abide in me, my words abide in you, whatever you want you can ask, it will be done to you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿನ್ನಲ್ಲಿಯೂ ನೆಲೆಗೊಂಡಿದ್ರೆ ನೀವೇನಾದ್ರೂ ಬೇಡ್ಕೊಂಡ್ರೆ ಅದು ನಿಮಗೆ ಆಗ್ತದೆ. So Bible gives us the assurance our prayers will be answered. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದ್ಕೊಳ್ತೇವೆ ಅನ್ನುವ ಖಚಿತತೆ ಬೈಬಲ್ ನಮಗೆ ಕೊಡ್ತಿದೆ. Hallelujah. Hallelujah. So I told you, first we should be convinced that God wants to answer our prayers. ನಾನು ನಿಮ್ಗೆ ಹೇಳಿದ್ದೆ, ಮೊದಲನೇದಾಗಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ಬೇಕು ಅಂತ ಬಯಸ್ತಾರೆ ಅಂತ ನಮ್ಮಲ್ಲಿ ಮನವರಿಕೆ ಆಗ್ಬೇಕು. Before I start my prayer, God is interested in answering my prayers. ನನ್ನ ಪ್ರಾರ್ಥನೆಗಳನ್ನು ಮಾಡೋದಕ್ಕಿಂತ ಮೊದಲೇ ದೇವರು ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡೋದ್ರಲ್ಲಿ ಆಸಕ್ತನಾಗಿದ್ದಾನೆ. That is why Jesus said, in that day you will ask the Father in my name, it will be done to you. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, ಆ ದಿನದಲ್ಲಿ ನೀವು ತಂದೆಗೆ ಬೇಡಿಕೊಂಡಾಗ ಅದು ನಿಮಗೆ ಕೊಡಲ್ಪಡುವುದು. Hallelujah. Hallelujah. And in Jeremiah God said, call unto me, I will answer you. ಮತ್ತು ಯೆರೆಮೀಯದಲ್ಲಿ ದೇವರು ಹೇಳಿದ್ರು, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. Before even begin our prayer, we should know, I am going to pray, God wants to answer my prayer. ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲೇ ನಮಗೆ ಗೊತ್ತಿರಬೇಕು ಏನಂದ್ರೆ, ನಾನು ಪ್ರಾರ್ಥನೆ ಮಾಡೋಳಾಗಿದ್ದೇನೆ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. And the second thing for answer prayer, this is what I am teaching, is we must know, pray on the basis of the word of God. ಎರಡನೇದಾಗಿ ನಮ್ಮ ಉತ್ತರಗಳನ್ನು ಹೊಂದ್ಕೊಳ್ಬೇಕು ಅಂದ್ರೆ ನಾವು ದೇವರ ವಾಕ್ಯದ ಮೇಲೆನೆ ಪ್ರಾರ್ಥಿಸಬೇಕು. What I want from God should be based on the promises of God. ದೇವರಿಂದ ನನಗೆ ಏನ್ ಬೇಕೋ ಅದು ದೇವರ ವಾಗ್ದಾನಗಳ ಪ್ರಕಾರ ಇರಬೇಕು. Why word of God is needed for prayer? ಯಾಕೆ ಪ್ರಾರ್ಥನೆಗಾಗಿ ದೇವರ ವಾಕ್ಯ ಬೇಕು? Why we need all these things? ನಮ್ಗೆ ಯಾಕೆ ಇದೆಲ್ಲ ಬೇಕು? First, I said, no, God has prepared all the blessing for us. ಮೊದಲನೇದಾಗಿ ನಾನು ಕಲಿಸ್ಕೊಟ್ಟೆ, ದೇವರು ನಮ್ಗಾಗಿ ಎಲ್ಲಾ ಆಶೀರ್ವಾದಗಳನ್ನು ಸಿದ್ಧ ಮಾಡಿ He ಇಟ್ಟಿದ್ದಾನೆ. has kept everything ready. ಎಲ್ಲವೂ ಸಿದ್ಧ ಮಾಡಿ ತಯಾರು ಮಾಡಿ ಇಟ್ಟಿದ್ದಾನೆ. And He has blessed us in the spiritual places in Christ Jesus. ಆತ್ಮಿಕ ಸ್ಥಳಗಳಲ್ಲಿ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆವಾಗಲೇ ಆಶೀರ್ವದಿಸಿದ್ದಾನೆ. All my blessings are prepared. It is ready. ನನ್ನ ಎಲ್ಲ ಆಶೀರ್ವಾದಗಳು ತಯಾರಾಗಿವೆ, ಅವು ಸಿದ್ಧವಾಗಿವೆ. And God has already blessed you. ಮತ್ತು ದೇವರು ನಿಮ್ಮನ್ನು ಆವಾಗಲೇ ಆಶೀರ್ವದಿಸಿದ್ದಾನೆ. Whatever you need, He has blessed
before the foundation of this world. ಈ ಭೂಮಿಯನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ ನಿಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಟ್ಟು ಆಶೀರ್ವದಿಸಿದ್ದಾನೆ. Before he created this world, who was there? ಈ ಲೋಕವನ್ನು ಉಂಟು ಮಾಡೋದಕ್ಕಿಂತ ಮೊದಲು ಯಾರಿದ್ರು? Only Christ was there. ಕ್ರಿಸ್ತನು ಇದ್ದನು. So God has put all my blessing, your blessing in Christ. ನನ್ನ ನಿನ್ನ ಆಶೀರ್ವಾದಗಳನ್ನು ದೇವರು ಕ್ರಿಸ್ತನಲ್ಲಿ ಹಾಕಿದ್ದಾರೆ. So he prepared everything. ಎಲ್ಲವನ್ನು ಸಿದ್ಧ ಮಾಡಿದ್ದ. He has blessed. ಆಶೀರ್ವದಿಸಿದ್ದಾನೆ. Now we should enjoy. ನಾವೇನ್ ಮಾಡ್ಬೇಕು? ಆನಂದಿಸಬೇಕು. For that purpose he died on the cross. ಅದೇ ಕಾರಣದಿಂದಲೇ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತನು. Hallelujah. Hallelujah. So he has done his part. ಆತನ ಭಾಗ ಯಾವ್ದಾಗಿತ್ತು ಆತನು ಮಾಡಿದ. And he says, I am your father, you are my son, you are my daughter. ಆತನು ಹೇಳ್ತಾನೆ, ನಾನ್ ನಿಮ್ಮ ತಂದೆ ಆಗಿದ್ದಾನೆ, ನೀನ್ ನನ್ನ ಮಕ್ಕಳು ಆಗಿದ್ದೀರಿ. All things are yours. ಎಲ್ಲವೂ ಸಮಸ್ತವೂ ನಿಮ್ಮದು. Hallelujah. Hallelujah. Say all things are mine. All things are mine. ನಾನಿಂದ ಹೇಳಿ ಸಮಸ್ತವೂ ನನ್ನದು. ಸಮಸ್ತವೂ ನನ್ನದು. So everything God has done. ಎಲ್ಲವನ್ನು ದೇವ್ರು ಮಾಡಿದ್ದಾನೆ. Now listen carefully. ಈ ಕಡೆ ಕೇಳಿ ಧ್ಯಾನ ಬಿಟ್ಟು. This Bible will reveal what God has prepared for us. ದೇವರು ನಮಗಾಗಿ ಏನ್ ಸಿದ್ಧ ಮಾಡಿಟ್ಟಿದ್ದಾನೋ ಅದನ್ನೇ ಬೈಬಲ್ ತೋರಿಸಿಕೊಡ್ತದೆ. The promises of God will reveal what God has prepared for us. ದೇವರು ನಮಗಾಗಿ ಏನ್ ಸಿದ್ಧ ಮಾಡಿದ್ದಾನೆ ಅಂತ ಬೈಬಲ್ ವಾಗ್ದಾನಗಳು ತೋರಿಸಿಕೊಡ್ತವೆ. 1 Corinthians 2nd chapter. ಮೊದಲನೇ ಕೊರಿಂಥ 2ನೇ ಅಧ್ಯಾಯ verse 9. 9ನೇ ವಾಕ್ಯ. ಮೊದಲನೇ ಕೊರಿಂಥ 2ನೇ ಅಧ್ಯಾಯ 9ನೇ ವಾಕ್ಯ. But as it is written, eye has not seen, nor ear heard, neither have entered into the heart of man the things which God has prepared for them that love him. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿಯೂ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿಯೂ ಹುಟ್ಟಲಿಲ್ಲ. Hallelujah. Hallelujah. So this I said, God has prepared everything. ನಾನು ಇದನ್ನು ಕಲ್ಸ್ಕೊಟ್ಟಿದ್ದೇನೆ ಅಂದ್ರೆ ದೇವ್ರು ಎಲ್ಲಾ ಸಿದ್ಧ ಮಾಡಿ ಇಟ್ಟಿದ್ದಾನೆ. Recently I was talking with one boy, he passed 10th standard, he doesn't know what to do. ಕೆಲವು ದಿನಗಳ ಹಿಂದೆ ನಾನೊಬ್ಬ ಹುಡುಗನೊಟ್ಟಿಗೆ ಮಾತಾಡ್ತಾ ಇದ್ದೆ. ಅವನು 10th ಪಾಸ್ ಆಗಿದ್ದಾನೆ, ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. His father wants him to become doctor. ಅವರ ಅಪ್ಪ ಆತನಿಗೆ ಡಾಕ್ಟರ್ ಆಗ್ಬೇಕು ಅಂತ ಬಯಸ್ತಾರೆ. This fellow wants to become an IAS officer. ಆದ್ರೆ ಈ ಹುಡುಗ ಆತನು IAS ಆಫೀಸರ್ ಆಗ್ಬೇಕು ಅಂತ ಬಯಸ್ತಾ He wants to ಇದ್ದಾನೆ. escape from his father. ಅಪ್ಪ ಇಂದ ತಪ್ಪಿಸ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾನೆ. I said, why you want to escape from your father? ನಾನ್ ಕೇಳಿದೆ, ಯಾಕೆ ನೀವು ಅಪ್ಪ ಇಂದ ತಪ್ಪಿಸ್ಕೊಳ್ಬೇಕು I ಅಂತ am not ಬಯಸ್ತಾ ಇದ್ದೀನಿ? interested. ಆತನ ಹೇಳ್ತಾನೆ, ನನ್ಗೆ ಅದ್ರಾಗ ಇಂಟ್ರೆಸ್ಟೇ ಇಲ್ಲ. I said, you are thinking about your father's interest, your interest, everybody's interest. ನಾನು ಹೇಳಿದೆ, ನೀನು ನಿನ್ನ ಇಂಟ್ರೆಸ್ಟ್ ನಿನಗೇನ್ ಇಷ್ಟ ಇದೆ, ನಿಮ್ಮ ಅಪ್ಪಗೇನ್ ಇಷ್ಟ ಇದೆ, ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ There is ಇದ್ದೀನಿ. somebody interested in you. ಆದ್ರೆ ನಿನ್ನಲ್ಲಿ ಯಾರೋ ಒಬ್ರು ಇಂಟ್ರೆಸ್ಟ್ ಕೊಡ್ತಾರೆ, ನಿನ್ನಲ್ಲಿ ಆಸಕ್ತನಾಗಿದ್ದಾನೆ. His name is Jesus. ಆತನ ಹೆಸರು ಯೇಸು ಆಗಿದೆ. He died for that interest. He died for you. ನಿನಗಾಗಿ ಆತನು ಸತ್ತನು. He has in his heart something, whether you should do science or arts or commerce. He has in the heart. ನೀನ್ ಏನ್ ಮಾಡ್ಬೇಕು, ಸೈನ್ಸ್ ಮಾಡ್ಬೇಕು, ಆರ್ಟ್ಸ್ ಮಾಡ್ಬೇಕು, ಕಾಮರ್ಸ್ ಮಾಡ್ಬೇಕು ಅಂತ ಆತನ ಹೃದಯದಲ್ಲಿ ಇದೆ. Why can't you ask him? ನೀನ್ ಯಾಕೆ ಆತನಿಗೆ ಕೇಳಬಾರದು? And verse 10 it says, 10ನೇ ವಾಕ್ಯ ಹೇಳ್ತಿದೆ, but God has revealed them unto us by his Spirit. For the Spirit searcheth all things, yea, the deep things of God. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. Hallelujah. So what you should study, where you should work, whom you should marry, everything God has already prepared. ನೀನ್ ಏನ್ ಓದ್ಬೇಕು, ಎಲ್ಲಿ ಕಲಿಬೇಕು, ಏನ್ ಮಾಡ್ಬೇಕು, ಯಾರಿಗ್ ಮದ್ವೆ ಆಗ್ಬೇಕು, ಏನ್ ಕೆಲಸ ಮಾಡ್ಬೇಕು, ಎಲ್ಲ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. Everything is ready. ಎಲ್ಲವೂ ಸಿದ್ಧವಾಗಿದೆ. Say everything is ready. ಎಲ್ಲವೂ ಸಿದ್ಧವಾಗಿದೆ. And Father Jesus died on the cross. ಮತ್ತು ಅದಕ್ಕಾಗಿ ಸ್ವಾಮಿ ಶಿಲುಬೆ ಮೇಲೆ ಸತ್ತನು. Today what is my work? ಇವಾಗ ನನ್ ಕೆಲಸ ಏನು? I have to ask Holy Spirit reveal to me. ಪವಿತ್ರಾತ್ಮನಿಗೆ ಕೇಳಬೇಕು, ಪವಿತ್ರಾತ್ಮನೆ ನನಗೆ ತೋರಿಸಿಕೊಡು, ಪ್ರಕಟಿಸು. This is meaningful Christian life. ಇದೇ ಅರ್ಥಗರ್ಭಿತವಾಗಿರುವ ಕ್ರೈಸ್ತಿಯ ಜೀವನ. What is Christian life? ಕ್ರೈಸ್ತಿಯ ಜೀವನ ಅಂದ್ರೆ ಏನು?
Holy Spirit will reveal the plan of God. ಪವಿತ್ರಾತ್ಮನು ದೇವರ ಯೋಜನೆಯನ್ನು ಪ್ರಕಟಿಸುವನು. If he has to reveal the plan of God to you, you should know what is written in the Bible first. ನಿಮಗೆ ಪವಿತ್ರಾತ್ಮನು ದೇವರ ಯೋಜನೆಯನ್ನು ದೇವರ ಪ್ಲಾನ್ ಅನ್ನು ಪ್ರಕಟಿಸಬೇಕು ಅಂದ್ರೆ ಮೊದಲು ಬೈಬಲ್ ಅಲ್ಲಿ ಏನ್ ಬರ್ದಿದೆ ಅಂತ ಕಲಿಬೇಕು. What Bible reveals the plan of God. ಬೈಬಲ್ ತಾನೇ ದೇವರ ಯೋಜನೆಯನ್ನು ತೋರಿಸಿಕೊಡ್ತದೆ, ಪ್ರಕಟಿಸ್ತದೆ. Turn your Bible to book of Joshua. ನಿಮ್ಮ ಬೈಬಲ್ ಅನ್ನು ಯೆಹೋಶುವನ ಪುಸ್ತಕಕ್ಕೆ ತಿರುಗಿಸಿ. First chapter. ಮೊದಲನೇ ಅಧ್ಯಾಯ Verse 3. ಮೂರನೇ ವಾಕ್ಯ. Book of Joshua, first chapter, verse 3. ಯೆಹೋಶುವನ ಪುಸ್ತಕ ಮೊದಲನೇ ಅಧ್ಯಾಯ ಮೂರನೇ ವಾಕ್ಯ ನೋಡ್ಕೊಳ್ಳೋಣ. Every place that the sole of your foot shall tread upon, that I have given unto you, as I said unto Moses. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. Shall we repeat in Kannada all of you? ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. This is the Old Testament. ಇದು ಹಳೆ ಒಡಂಬಡಿಕೆ. Old Testament also plan was ready. ಹಳೆ ಒಡಂಬಡಿಕೆಯು ಅಲ್ಲಿಯೂ ಯೋಜನೆಯು ಸಿದ್ಧವಾಗಿತ್ತು. What is the plan? ಏನ್ ಯೋಜನೆ ಹಾಕಿದ್ರು? The land flowing with the honey and milk. ಹಾಲು ಜೇನು ಹರಿಯುವಂತ ಪ್ರದೇಶ. That is a physical blessing. ಅದು ಬರೇ ಶಾರೀರಿಕವಾಗಿರುವಂತದ್ದು, ಕಣ್ಣಿಗೆ ಕಾಣುವಂತ They ಆಶೀರ್ವಾದ. have to go and put their feet there, then that land will become theirs. ಅವರು ಆ ಸ್ಥಳದಲ್ಲಿ, ಆ ಒಂದು ಪ್ರದೇಶದಲ್ಲಿ ಹೋಗಿ ಕಾಲಿಟ್ರೆ ಆ ಸ್ಥಳ ಅವ್ರದ್ದಾಗ್ತಾ ಇತ್ತು. They will become landlord. ಆ ಸ್ಥಳಕ್ಕೆ ಅವರು ಯಜಮಾನರಾಗ್ತಾ ಇದ್ರು. But in the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ because Christ died on the cross, ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಿರುವ ಕಾರಣ we have all the blessings. ನಮಗೆ ಎಲ್ಲಾ ಆಶೀರ್ವಾದಗಳು, Spiritual blessing is there, physical blessing is there, everything is there. ಆತ್ಮಿಕ ಆಶೀರ್ವಾದವು, ಶಾರೀರಿಕವಾಗಿರುವ ಆಶೀರ್ವಾದಗಳು ಎಲ್ಲವೂ ಇವೆ. How it is there? ಹೇಗೆ? It is there in the word of God. ಅದು ದೇವರ ವಾಕ್ಯದಲ್ಲಿ ಇದೆ. If you read the word of God, you will come to know. ದೇವರ ವಾಕ್ಯ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. 2 Corinthians first chapter, ಎರಡನೇ ಕೊರಿಂಥ ಮೊದಲನೇ ಅಧ್ಯಾಯ verse 20. ಎರಡನೇ ಕೊರಿಂಥ ಮೊದಲನೇ ಅಧ್ಯಾಯ 20ನೇ ವಾಕ್ಯ. For all the promises of God in Him are yes, and in Him amen, unto the glory of God by us. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೆನ್ ಎಂದು ಹೇಳುತ್ತೇವೆ. Can somebody read it? Pavitra Grantha, if you have. ಆದುದರಿಂದ ನಮ್ಮ ಮೂಲಕ ದೇವರಿಗೆ ಮಹಿಮೆ ಉಂಟಾಗುವಂತೆ ದೇವರ ಎಲ್ಲಾ ವಾಗ್ದಾನಗಳು ಆತನಲ್ಲಿ ಹೌದಾಗಿವೆ, ಆತನಲ್ಲಿಯೇ ಆಮೇನ್ ಆಗಿವೆ. Shall I repeat in Kannada all of us? ನನ್ನಿಂದ ಹೇಳ್ರಿ. ಆದುದರಿಂದ ನಮ್ಮ ಮೂಲಕ ದೇವರಿಗೆ ಮಹಿಮೆ ಉಂಟಾಗುವಂತೆ ದೇವರ ಎಲ್ಲಾ ವಾಗ್ದಾನಗಳು ಆತನಲ್ಲಿ ಹೌದಾಗಿವೆ, ಆತನಲ್ಲಿಯೇ ಆಮೇನ್ ಆಗಿವೆ. One more time. ಇನ್ನೊಂದ್ಸಲ ಹೇಳೋಣ. ಆದುದರಿಂದ ನಮ್ಮ ಮೂಲಕ ದೇವರಿಗೆ ಮಹಿಮೆ ಉಂಟಾಗುವಂತೆ ದೇವರ ಎಲ್ಲಾ ವಾಗ್ದಾನಗಳು ಆತನಲ್ಲಿ ಹೌದು ಆಗಿವೆ, ಆತನಲ್ಲಿಯೇ ಆಮೇನ್ ಆಗಿವೆ. Hallelujah. Hallelujah. Nobody knows exactly how many promises of ಯಾರಿಗೂ God are there in the Bible.
ಯಾರಿಗೂ ಸರಿಯಾಗಿ ಪಕ್ಕ ಎಷ್ಟು ವಾಗ್ದಾನಗಳು ಬೈಬಲ್ ಅಲ್ಲಿ ಇವೆ ಅಂತ ಗೊತ್ತೇ Some ಇಲ್ಲ. say 3,000, some say 6,000. We don't know. ಕೆಲವು ಜನರು 3,000 ಅಂತಾರೆ, ಕೆಲವು ಜನರು 6,000 ಅಂತಾರೆ. But this Bible has lot of promises. ಆದ್ರೆ ಈ ಬೈಬಲ್ ಅಲ್ಲಿ ಬಹಳಷ್ಟು ವಾಗ್ದಾನಗಳಿವೆ. All the promise are yes and amen in Christ Jesus for us. ನಮಗಾಗಿ ಯೇಸು ಕ್ರಿಸ್ತನಲ್ಲಿ ಎಲ್ಲಾ ವಾಗ್ದಾನಗಳು ಹೌದು ಮತ್ತು ಆಮೇನ್ ಆಗಿವೆ. And this promise of God, when it is fulfilled in my life, it brings glory to God. ಮತ್ತು ಈ ವಾಗ್ದಾನಗಳು ನನ್ನ ಜೀವನದಲ್ಲಿ ಪೂರ್ತಿಯಾದಾಗ, ಪೂರ್ಣಗೊಂಡಾಗ ಆತನಿಗೆ ಮಹಿಮೆ ತರ್ತದೆ. And this word of God is fulfilled in your life, it brings glory to God. ನಿಮ್ಮ ಜೀವನದಲ್ಲಿ ಈ ವಾಗ್ದಾನಗಳು ಪೂರ್ಣವಾದಾಗ, ಪರಿಪೂರ್ಣವಾದಾಗ ಆತನ ನಾಮಕ್ಕೆ ಮಹಿಮೆ ತರ್ತದೆ. This is not a religious book. ಈ ಪುಸ್ತಕವು ಒಂದು ಧಾರ್ಮಿಕವಾಗಿರುವ ಪುಸ್ತಕ ಅಲ್ಲ. It's full of promises of God. ಇದು ಸಂಪೂರ್ಣವಾಗಿ ವಾಗ್ದಾನಗಳಿಂದ ತುಂಬಿರುವಂತ ಪುಸ್ತಕ. The one who promised is not a man to tell lies. ವಾಗ್ದಾನ ಮಾಡಿದಾತನು ಸುಳ್ಳಾಡುವುದಕ್ಕಾಗಿ ಮನುಷ್ಯನಲ್ಲ. He will not change his word. ತನ್ನ ಮಾತನ್ನು ಬದಲಾಯಿಸುವುದಿಲ್ಲ. Bible says he is faithful to fulfill every promise what he has done. ಬೈಬಲ್ ಹೇಳ್ತಿದೆ ಪ್ರತಿಯೊಂದು ವಾಗ್ದಾನಗಳನ್ನು ಪೂರ್ತಿ ಮಾಡುವುದಕ್ಕೆ ಆತನು ನಂಬಿಗಸ್ತನು. So to make your life better, there is no other way. This is the way. Take the promise of God, claim it. ನಿಮ್ಮ ಜೀವನವನ್ನು ಉತ್ತಮವಾಗಿ ಮಾಡ್ಕೊಳ್ಬೇಕು ಆದ್ರೆ ಬೇರೆ ದಾರಿ ಇಲ್ಲ. ಬೈಬಲ್ ಓದ್ರಿ, ವಾಗ್ದಾನಗಳನ್ನು ತಗೊಳ್ರಿ, ವಾಗ್ದಾನಗಳನ್ನ ನಂಬ್ರಿ, ಜೀವನ ಉತ್ತಮವಾಗ್ತದೆ. Some people carry the Bible only on Sundays. ಕೆಲವು ಜನರು ರವಿವಾರ ದಿನ ಮಾತ್ರ ಬೈಬಲ್ ಹೊತ್ಕೊಳ್ತಾರೆ. I know some people, they keep safe things, they keeps in the Bible. ಇನ್ನು ಕೆಲವು ಜನರಿದ್ದಾರೆ ಬಹಳ ಅಮೂಲ್ಯವಾಗಿರುವಂತದ್ದು ಸುರಕ್ಷಿತವಾಗಿ ಇಡಬೇಕು ಅಂದ್ರೆ ಬೈಬಲ್ ಒಳಗೆ ಇಡ್ತಾರೆ. Electricity bill, they'll keep it here because they will forget. It will be safe, they will tell. ಕರೆಂಟ್ ಬಿಲ್ ಕಳೆದು ಹೋಗ್ತದೆ ಅಂತ ಬೈಬಲ್ ಅಲ್ಲಿ ಇಟ್ಕೊಳ್ತಾರೆ, ಸುರಕ್ಷಿತವಾಗಿರ್ತದೆ ಅಂತ. Because they don't know this book is about them. ಅವ್ರಿಗೆ ಗೊತ್ತಿಲ್ಲ ಈ ಪುಸ್ತಕ ಅವ್ರ ಬಗ್ಗೆ ಇದೆ ಅಂತ. They think this is about Abraham, this is about Isaac, Jacob. ಅವ್ರಿಗನಿಸ್ತದೆ ಈ ಪುಸ್ತಕ ಅಬ್ರಾಹಮನು, ಈಸಾಕನು, ಯಾಕೋಬನ ಬಗ್ಗೆ ಇದೆ. This is about David and Joseph. ಈ ಪುಸ್ತಕ ದಾವೀದ್ ಮತ್ತು ಯೋಸೇಫನ ಬಗ್ಗೆ This ಇದೆ. is one more history book. ಅವ್ರಿಗನಿಸ್ತದೆ ಇದೊಂದು ಇತಿಹಾಸದ ಪುಸ್ತಕ. No, this is about me. ಇಲ್ಲ, ಈ ಪುಸ್ತಕ ನಮ್ಮ ಬಗ್ಗೆ ಇದೆ, This ನಿನ್ನ is ಬಗ್ಗೆ about ಇದೆ, you. ನಿನ್ನ ಬಗ್ಗೆ ಇದೆ. What you should become is written here. ನೀವ್ ಏನ್ ಆಗ್ಬೇಕು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. Hallelujah. Hallelujah. What plan God has kept for you ready is written here. ನಿಮಗಾಗಿ ದೇವರು ಯಾವ ಯೋಜನೆಯನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೋ ಅದು ಇಲ್ಲಿ ಬರೆಯಲ್ಪಟ್ಟಿದೆ. There was one man of God called Charles Spurgeon. He was a pastor in London. ಲಂಡನ್ ಅಲ್ಲಿ ಒಬ್ರು ಪಾಸ್ಟರ್ ಇದ್ರು, ಅವರ ಹೆಸರು ಚಾರ್ಲ್ಸ್ ಸ್ಪರ್ಜನ್ ಆಗಿತ್ತು. Very nice man of God. He has written so many books. ಬಹಳ ಅದ್ಭುತವಾಗಿರುವ ದೇವರ ಸೇವಕರು, ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. They call him, he is a pastor for pastors. ಅವ್ರಿಗೆ ಸಭಾಪಾಲಕರಿಗೆ ಸಭಾಪಾಲಕರು ಅಂತ ಹೆಸರು ಕೊಟ್ಟಿದ್ದಾರೆ. Once he went to one of his church member. That lady was on the deathbed. ಒಂದಿನ ಅವರು ಅವ್ರ ಸಭೆಯಲ್ಲಿರುವಂತ ಒಬ್ಬ ಸ್ತ್ರೀಗೆ ಭೇಟಿ ಹಾಕುವಕ್ಕೆ ಹೋಗ್ತಾರೆ. ಅವಳು ಆಕೆ ಮರಣದ ಸ್ಥಿತಿಯಲ್ಲಿ ಇದ್ಲು, ಹಾಸಿಗೆ ಮೇಲೆ ಇದ್ಲು. She worked as a maid servant in others' house. ಅವಳು ಬೇರೆಯೊಬ್ಬರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ಲು. Now she is come to the point of dying. ಇವಾಗ ಅವಳು ಸಾಯುವಂತ ಸ್ಥಿತಿಗೆ ಬಂದಿದ್ದಾಳೆ. Full of malnutrition, no energy, no strength, no proper food. She was about to die. ಏನು ತಿಂದಿರ್ಲಿಲ್ಲ, ಶಕ್ತಿ ಇರ್ಲಿಲ್ಲ, ಅದಕ್ಕೆ ಅವಳು ಸಾಯುವಂತ ಸ್ಥಿತಿಗೆ ಬಂದಿದ್ದಾಳೆ. No one to take care. ಅವಳಿಗೆ ನೋಡ್ಕೊಳಕ್ ಯಾರು ಇರ್ಲಿಲ್ಲ. Then somebody said, like this one lady used to come, now she is going to die. ಅವ್ರಿಗೆ ಹೋಗಿ ಯಾರೊಬ್ರು ಪಾಸ್ಟರ್ಗೆ ಹೇಳಿದ್ರಂತೆ, ಒಬ್ಳು ಬರ್ತಾ ಇದ್ಲು, ಅವಳು ಸಾಯುವಂತ ಸ್ಥಿತಿಯಲ್ಲಿ ಇದ್ದಾಳೆ. Then this man went and saw her condition is so terrible. Now she is going to die now. ಇವಾಗ ಈ ಪಾಸ್ಟರ್ ಅವರು ಅವ್ರ ಮನೆಗೆ ಹೋಗ್ಬಿಟ್ಟು ಅವಳ ಸ್ಥಿತಿಯನ್ನು ನೋಡಿದಾಗ ಇಷ್ಟು ಕಠಿಣವಾಗಿತ್ತು, ಅವಳು ಸಾಯುವಂತ ಸ್ಥಿತಿಯಲ್ಲಿ ಬಂದಿದ್ಲು. And this man was talking with her. He saw in the wall there is one frame, like a photo frame, and something was hanging there. ಅಲ್ಲಿ ಈ ಪಾಸ್ಟರ್ ಆ ಸ್ತ್ರೀಯೊಟ್ಟಿಗೆ ಮಾತನಾಡುವಾಗ ಅಲ್ಲಿ ನೋಡ್ತಾರೆ, ಅಲ್ಲಿ ಒಂದು ಗೋಡೆ ಮೇಲೆ ಒಂದು ಫೋಟೋ ಫ್ರೇಮ್ ತರ ಇತ್ತು. And he went and saw closely what is there. ಅವರು ಹತ್ರ ಹೋಗಿ ನೋಡ್ತಾರೆ ಫ್ರೇಮ್ ಅಲ್ಲಿ ಏನಿದೆ ಅಂತ. Then he asked the lady, who gave this?
ಆಮೇಲೆ ಸ್ತ್ರೀಗೆ ಕೇಳ್ತಾರೆ, ಯಾರು ಕೊಟ್ರು ನಿನ್ಗೆ? One rich man was there. ಆಕೆ ಹೇಳ್ತಾಳೆ, ಒಬ್ರು ಬಹಳ ಶ್ರೀಮಂತ ವ್ಯಕ್ತಿ ಇದ್ರು, Nobody to take care of him. ಅವ್ರಿಗೆ ಯಾರು ನೋಡ್ಕೊಳಕ್ ಯಾರು I only took care. ನಾನೇ ಅವ್ರಿಗೆ ನೋಡ್ಕೊಂಡೆ. So before dying he gave this, so I kept as a memory. ಸಾಯೋಕ್ಕಿಂತ ಮೊದ್ಲು ಅವ್ರು ನನ್ಗೆ ಇದಕ್ ಕೊಟ್ರು, ಅದಕ್ಕೆ ನಾನು ಅವ್ರ ನೆನಪಿನ ಸಲುವಾಗಿ ಫ್ರೇಮ್ ಮಾಡಿ ಇಟ್ಟಿದ್ದೇನೆ. That man has written a will for this lady. ಆ ವ್ಯಕ್ತಿ, ಆ ಶ್ರೀಮಂತನು ಈ ಸ್ತ್ರೀಗಾಗಿ ಆಸ್ತಿ ಪತ್ರವನ್ನು ಬರೆದಿದ್ದ. True story it is. ಅದು ನಿಜ ಕತೆ. All my property she will have it. ಅವನು ಬರ್ದಿದ್ದ ಏನಂದ್ರೆ, ನನ್ನ ಎಲ್ಲಾ ಆಸ್ತಿ ಇವಳಿಗೆ ಹೋಗ್ಬೇಕು. Because no one took care of him, she took care. ಯಾಕೆಂದ್ರೆ ಅವನ ಕೊನೆಯ ದಿನಗಳಲ್ಲಿ ಯಾರು ನೋಡ್ಕೊಳ್ಳಿಲ್ಲ, ಆಕೆ But ನೋಡ್ಕೊಂಡ್ರು. this lady didn't understand that is a will. ಆದ್ರೆ ಈ ಸ್ತ್ರೀಗೆ ಅದು ಆಸ್ತಿ ಪತ್ರ ಅಂತ ಅರ್ಥನೇ She ಆಗಿಲ್ಲ. kept it as a memory. ಅವಳು ಯಾವ್ದೋ ಒಂದು ಕಾಗದ ಅಂತ ಸುಮ್ನೆ ನೆನಪಿಗಾಗಿ But ಇಟ್ಕೊಂಡು, now she is in the deathbed. ಇವಾಗ ಅವಳು ಸಾಯುವಂತ ಸ್ಥಿತಿಯಲ್ಲಿದ್ಲು. Charles says, if at all you would have gone and used it, registered office and converted all the property, you would have had a good food, you would have had lived a rich life, you would have appointed servants to take care of you. ಈ ಚಾರ್ಲ್ಸ್ ಎನ್ನುವ ಪಾಸ್ಟರ್ ಹೇಳ್ತಾರೆ, ನಿನ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಅಥವಾ ನೀನ್ ಹೋಗಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಆಸ್ತಿಯಲ್ಲಿ ನಿನ್ ಹೆಸರಿಗೆ ಮಾಡ್ಕೊಂಡಿದ್ರೆ ನೀನ್ ಒಳ್ಳೆ ಊಟ ಮಾಡ್ಬೋದಾಗಿತ್ತು, ನಿನ್ನ ನೋಡ್ಕೊಳ್ಳೋದಕ್ಕಾಗಿ ನೀನ್ ಸೇವಕರನ್ನ And ಇಟ್ಕೊಳ್ಬಹುದು. all things what he had will become, you would have become yours today. ಏನೆಲ್ಲ ಆತನ ಹತ್ರ ಇತ್ತು ಅದೆಲ್ಲ ನಿನ್ನದಾಗ್ತಾ ಇತ್ತು. Hallelujah. She is actually a rich lady but died out of ignorance. ಅವಳು ನೋಡ್ಕೊಂಡ್ರೆ ಅವಳು ಆಕ್ಚುಲಿ ಶ್ರೀಮಂತಳಾಗ್ಬೇಕಾಗಿತ್ತು, ಆದ್ರೆ ಆ ಅರಿವು, ಆ ಜ್ಞಾನ ಇರ್ಲಿಲ್ಲ, ಅದಕ್ಕಾಗಿಯೇ ಅವಳು ಹಾಗೆ ಸತ್ ಹೋದ್ಲು. Most of the Christians, they are very rich people. ಬಹಳಷ್ಟು ಕ್ರೈಸ್ತರು ಶ್ರೀಮಂತರೇ, They are very healthy people. ಅವರು ಆರೋಗ್ಯವಂತರು, They are supposed to live a long life. ಅವ್ರು ದೀರ್ಘಾಯುಷ್ಯ ಜೀವಿಸ್ಬೇಕಂತ ಇರೋದು. Because they don't know what is written here, they die soon. ಇಲ್ಲಿ ಬೈಬಲ್ ಅಲ್ಲಿ ಏನ್ ಬರೆದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅದಕ್ಕಾಗಿ ಅವ್ರು ಬೇಗ ಸಾಯ್ತಾರೆ. They live a very poor life. ಅವರು ಬಡವ ಜೀವನ ಜೀವಿಸ್ತಾರೆ. Hallelujah. ಹಲ್ಲೆಲೂಯಾ. Heaven's riches are yours. ಸ್ವರ್ಗದ ಐಶ್ವರ್ಯವು ನಿಮ್ಮದಾಗಿದೆ. Amen. Amen. One day I was telling this, one person said, where it is written in the Bible? ನಾನು ಈ ಒಂದು ಮಾತನ್ನು ಹೇಳಿದಾಗ ಯಾರೋ ಬಂದು ಕೇಳಿದ್ರು, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. I said, if you read it, it will be good. ನಾನು ಹೇಳ್ದೆ, ನೀವು ಓದಿದ್ರೆ ಒಳ್ಳೇದಾಗಿರ್ತದೆ. That is why when you read Bible, Holy Spirit should open your eyes of understanding. ಅದಕ್ಕಾಗಿಯೇ ನೀವು ಬೈಬಲ್ ಓದುವಾಗ ಪವಿತ್ರಾತ್ಮನು ನಿಮ್ಮ ಅರಿವಿಕೆಯ ಕಣ್ಣುಗಳ, ತಿಳುವಳಿಕೆಯ ಕಣ್ಣನ್ನು ತೆರೀಬೇಕು. What is prepared for you, only Holy Spirit can reveal. ನಿಮಗಾಗಿ ಏನ್ ಸಿದ್ಧವಾಗಿದೆ ಅಂತ ಪವಿತ್ರಾತ್ಮನು ಮಾತ್ರ ತೋರಿಸ್ಕೊಡ್ಬಹುದು. Philippians 4:19. ಫಿಲಿಪ್ಪಿ 4ನೇ ಅಧ್ಯಾಯ 19ನೇ ವಾಕ್ಯ. But my God shall supply all your need according to his riches in glory by Christ Jesus. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. Hallelujah. How God will supply all your need? ನಿಮ್ ಪ್ರತಿಯೊಂದು ಕೊರತೆಯನ್ನು ಹೇಗೆ ಕರ್ತನು ನೀಗಿಸ್ತಾನೆ? According to riches available in India. ಭಾರತ ದೇಶದಲ್ಲಿ ಎಷ್ಟು ಐಶ್ವರ್ಯ ಇದೆ, ಎಷ್ಟು ಶ್ರೀಮಂತಿಕೆ ಇದೆ, ಅದರ ಪ್ರಕಾರನ? According to riches, no, according to his riches. ಆತನ, ಕ್ರಿಸ್ತನ ಐಶ್ವರ್ಯದ ಮೂಲಕ. His riches is heaven's riches. ಆತನ ಐಶ್ವರ್ಯ ಪರಲೋಕದ ಐಶ್ವರ್ಯವಾಗಿದೆ. You may need 10 rupees. ನಿಮ್ಗೆ 10 ರೂಪಾಯಿ ಬೇಕಾಗಿತ್ತು. You think 10 rupees is going to give because somebody gives 10 rupees to someone. ನಿಮ್ಗೆ ಅನಿಸುತ್ತೆ ನಿಮ್ಗೆ 10 ರೂಪಾಯಿ ಹೇಗೆ ಸಿಗ್ತದೆ, ಯಾರೋ ಒಬ್ರು ಯಾರೋ ಮೂಲಕ ತಂದು ಕೊಡ್ತಾರೆ. Whatever you need. ನಿಮ್ಗೆ ಏನೆಲ್ಲ ಬೇಕು, Your physical needs. ನಿಮ್ಮ ಶಾರೀರಿಕವಾಗಿರುವ Your ಬೇಡಿಕೆಗಳು, emotional needs. ಸ್ವಾಭಾವಿಕವಾಗಿರುವಂತಹ Family ಬೇಡಿಕೆಗಳು, needs. ನಿಮ್ಮ ಕೌಟುಂಬಿಕವಾದ ಬೇಡಿಕೆಗಳು, He will supply according to his riches. ಆತನ ಐಶ್ವರ್ಯದ ಪ್ರಕಾರ ಆತನು ಪೂರೈಸ್ತಾನೆ. How? ಹೇಗೆ? He has given the promises. ಆತನು ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. The promises tells what is yours. ವಾಗ್ದಾನಗಳೇ ನಿಮ್ದು ಏನಿದೆ ಇದೆ ಅಂತ ತೋರಿಸಿ ಕೊಡ್ತವೆ. Suppose I give one check. ಊಹಿಸ್ಕೊಡಿ, ನಾನು ನಿಮ್ಗೆ ಒಂದು ಚೆಕ್ ಕೊಟ್ರೆ, I write 10,000. 10,000 ಅಂತ ಬರ್ದ್ ಕೊಟ್ರೆ, When you take, what you will tell? ನೀವು ತಗೊಂಡಾಗ ಏನ್ ಹೇಳ್ತೀರಿ? Thanks, but I didn't give you money.
ಕೈಯಲ್ಲಿ ಹಣ ಕೊಡ್ಲಿಲ್ಲ ಅಲ್ಲ, I gave only one paper. ನಾನು ಒಂದ್ ಚಿಕ್ಕ ಪೇಪರ್ ಕೊಟ್ಟೆ. Why you are saying thanks? ಥ್ಯಾಂಕ್ಸ್ ಅಂತ ಯಾಕೆ ಹೇಳ್ತೀರಿ? It has a value. ಯಾಕೆಂದ್ರೆ ಆ ಚೆಕ್ಕಿಗೆ ಒಂದು ವ್ಯಾಲ್ಯೂ ಇದೆ, You ಅಮೂಲ್ಯತೆ ಇದೆ. take it to the bank, you can get the money. ನೀವು ಆ ಚೆಕ್ ಅನ್ನು ಬ್ಯಾಂಕ್ಗೆ ತಗೊಂಡು ಹೋದ್ರೆ ನಿಮ್ ಕೈಯಲ್ಲಿ ಹಣ ಬರ್ತದೆ. Hallelujah. Am I right? Can you take the check and cry? Give money, Lord, give money, Lord, give money, Lord. Money will come. ಚೆಕ್ ಕೈಯಲ್ಲಿ ಇಟ್ಕೊಂಡು ಅಳ್ತೀರಾ, ದೇವ್ರೆ ಹಣ ಕೊಡು, ದೇವ್ರೆ ಹಣ ಕೊಡು, ಹಣ ಕೊಡು, ಹಣ ಬರ್ತದ? ಕರುಣೆ ತೋರಿಸಿ ದೇವರೇ, ಕರುಣೆ ತೋರಿಸಿ ದೇವರೇ, ಕರುಣೆ ತೋರಿಸಿ. What God will tell? Go to bank, you will get money. ಕೆಲವು ಜನರು ಹೇಳ್ತಾರೆ ಕರುಣಿಸು ದೇವ್ರೆ, ಕರುಣಿಸು ದೇವ್ರೇನೆ ಹೇಳ್ತಾರೆ, ಬ್ಯಾಂಕಿಗೆ ಹೋಗು ಸಿಗ್ತದೆ. Promises of God are like that. ಅದೇ ರೀತಿಯಲ್ಲಿಯೇ ವಾಗ್ದಾನಗಳು ಇವೆ. We have to take it and go to the Lord in prayer by faith. We can convert the promises into blessing. ವಾಗ್ದಾನಗಳು ಇವೆ, ನಾವು ವಾಗ್ದಾನಗಳನ್ನು ತಗೊಂಡು ಪ್ರಾರ್ಥನೆ ಮಾಡಿದಾಗ ಆ ವಾಗ್ದಾನಗಳು ನಮ್ಮ ಆಶೀರ್ವಾದವಾಗಿ ನಾವು ಬದಲಾಯಿಸಿಕೊಳ್ಬಹುದು. Usually I don't criticize people. ನಾನು ಬಹಳ ಸಮಯ ಜನರಿಗೆ ಟೀಕೆ ಮಾಡುವುದಿಲ್ಲ. Most of the time when I see people pray, ಆದ್ರೆ ಬಹಳಷ್ಟು ಸಮಯ ಜನರನ್ನು ಪ್ರಾರ್ಥನೆ ಮಾಡುವಾಗ ನೋಡಿದಾಗ, thank God for this corona time. We come to know how people pray. ಕೊರೋನಾ ಟೈಮ್ ಅಲ್ಲಿ ಜನರು ಹೇಗ್ ಪ್ರಾರ್ಥನೆ ಮಾಡ್ತಾರೆ ಅಂತ ಒಂದು ವಿಷಯ ಗೊತ್ತಾಗ್ತಾ ಇದೆ. Most of the prayers, ಅನೇಕ ಪ್ರಾರ್ಥನೆಗಳಲ್ಲಿ there is no faith. ನಂಬಿಕೆನೇ ಇಲ್ಲ. There is no word of God, no promise of God. ವಾಗ್ದಾನಗಳಿಲ್ಲ, ದೇವರ ವಾಕ್ಯ ಇಲ್ಲ. Only crying, screaming, crying, screaming, crying, screaming. Nothing happens. ಬರೇ ಅಳುವುದು, ಚೀರುವುದು, ಗೋಳಾಡುವುದು ಅಷ್ಟೇ, ಏನಾಗಲ್ಲ. We shed tears. That is a different thing. I'll teach later. ನಾವು ಪ್ರಾರ್ಥನೆಯಲ್ಲಿ ಕಣ್ಣೀರ್ ಸುರಿಸುವಂತದ್ದು ಅದು ಬೇರೆ ಆಗಿದೆ, ನಾನು ಇನ್ನೊಂದ್ಸಲ ಕಲಿಸ್ತೇನೆ. For every single thing, crying is not needed. ಪ್ರತಿಯೊಂದು ವಿಷಯಕ್ಕಾಗಿ ಅಳುವುದು, ಕಣ್ಣೀರ್ ಸುರಿಸುವುದು ಬೇಕಾಗಿಲ್ಲ. It is like small children. I want chocolate. If you don't buy me, I will cry. Okay, I'll give chocolate. Keep quiet. Like that, we have an attitude towards God. ಚಿಕ್ಕ ಮಕ್ಕಳ ಹಾಗೆ ನನ್ಗೆ ಚಾಕ್ಲೇಟ್ ಬೇಕು ಕೊಡ್ಸಲ್ಲ ಅಂತ ಹೇಳಿದ್ರೆ ಆವಾಗ ಇಲ್ಲ ನಾನು ಅಳುತ್ತೇನೆ ಅಂತ ನೆಲದ ಮೇಲೆ ಬಿದ್ದು ಅಳೋದು, ಆವಾಗ ಚಾಕ್ಲೇಟ್ ಸಿಗ್ತದೆ ಅಂತ ಆ ರೀತಿಯಲ್ಲಿ ದೇವ್ರ ಕಡೆ ಮಾಡಬಾರ್ದು. Literally, I have seen with my eyes, in my house, the department store, some children roll in the floor till the father buys what they want. ನನ್ನ ಮನೆ ಕೆಳಗೆ ಇರುವಂತ ಆ ಸ್ಟೋರ್ ನಲ್ಲಿ, ಆ ಕಿರಾಣಿ ಅಂಗಡಿಯಲ್ಲಿ ತಂದೆ ತಾಯಿಯಂದಿರು ಮಕ್ಕಳಿಗೆ ಕೊಡಿಸುವವರೆಗೆ ಆ ಮಗು ಅಲ್ಲಿ ನೆಲದ ಮೇಲೆ ನೆರಳಾಡ್ತಾ ಅಲ್ಲಿ ಅಳ್ತಾ ಇರ್ತಿದ್ರು. Because people are seeing, they will buy and give. Okay, keep quiet, keep quiet, keep quiet. ಎಲ್ಲ ಸುತ್ತಮುತ್ತಲಿರುವಂತ ಜನರು ನೋಡ್ತಾ ಇದ್ದಾರೆ ಅಂತ, ಓಕೆ ಬಾಯಿ ಮುಚ್ಚಿ ಕೊಡಿಸ್ತೇನೆ ಅಂತ ಹೇಳ್ತಾರೆ. Sometimes the same attitude they come to church. ಅದೇ ರೀತಿಯಲ್ಲಿ ಕೆಲವು ಜನರು ಅಂತಹ ಮನಸ್ಸಿಟ್ಕೊಂಡು ಸಭೆಗೆ ಬರ್ತಾರೆ. Prayer time they cry. ಪ್ರಾರ್ಥನೆ ಸಮಯದಲ್ಲಿ ಅಳ್ತಾರೆ. Some people literally roll and cry. ಕೆಲವು ಜನರು ನೆಲದ ಮೇಲೆ You should understand, he is a good father. ಅರ್ಥ ಮಾಡ್ಕೊಡ್ರಿ, ನಮ್ಮ ತಂದೆಯು ಒಳ್ಳೆಯ ತಂದೆ. If he doesn't want to give, he will not give. ಕೊಡ್ಬಾರ್ದು ಅಂತ ಬಯಸಿದ್ರೆ ಕೊಡಲ್ಲ. You roll and do whatever you want. ನೀವ್ ಏನಾದ್ರೂ ಮಾಡಿದ್ರು ಕೂಡ. But what he wants to give, ಆದ್ರೆ ಯಾವುದು ಆತನು ಕೊಡ್ಬೇಕು ಅಂತ ಬಯಸ್ತಾನೋ, you should take it by faith. You should take the word of God and say, Father, I thank you. It is written, it is mine. ನೀವು ನಂಬಿಕೆಯಿಂದ ವಾಗ್ದಾನಗಳನ್ನು ತಗೊಂಡು, ತಂದೆಯೇ ವಾಗ್ದಾನ ಮಾಡಿದ್ದಿ, ಅದು ನಂದಾಗಿದೆ, ಅದಕ್ಕಾಗಿ ಸ್ತೋತ್ರ ಅಂತ ತಗೊಳ್ಬೇಕು. For example, ಉದಾಹರಣೆಗೆ, it's only example, okay? ಒಂದು ಉದಾಹರಣೆ ಮಾತ್ರ. About healing. ಸ್ವಸ್ಥತೆಯ ಬಗ್ಗೆ. Psalm 107. ಕೀರ್ತನೆ 107 verse 20. 20ನೇ ವಾಕ್ಯ ನೋಡ್ಕೊಳ್ಳೋಣ. ಕೀರ್ತನೆ 107ನೇ ಅಧ್ಯಾಯ. Psalm 107 verse 20. 107 20ನೇ ವಾಕ್ಯ. This is a Old Testament promise. ಇದು ಹಳೆ ಒಡಂಬಡಿಕೆಯ ವಾಗ್ದಾನವಾಗಿದೆ. But still it shows how God works. ದೇವರು ಹೇಗೆ ಕಾರ್ಯ ಮಾಡ್ತಾರೆ ಅಂತ ತೋರಿಸಿಕೊಡ್ತದೆ. He sent his word and healed them and delivered them from the destructions. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. Hallelujah. Here it says God healed people through his word. ಇಲ್ಲಿ ವಾಕ್ಯ ಏನ್ ಹೇಳ್ತಿದೆ? ದೇವರು ತನ್ನ ವಾಕ್ಯದ ಮೂಲಕ ಜನರನ್ನು ಗುಣಪಡಿಸಿದ. Hallelujah. If I want a healing, ಉದಾಹರಣೆಗೆ ನನಗೆ ಸ್ವಸ್ಥತೆ ಬೇಕಾದ್ರೆ I should find out what is written about healing in the Bible.
ಬೈಬಲ್ ಅಲ್ಲಿ ಸ್ವಸ್ಥತೆ ಬಗ್ಗೆ ಏನ್ ಬರೆಯಲ್ಪಟ್ಟಿದೆ ಅಂತ ಹುಡುಕ್ಬೇಕು. 1 Peter 2:24 says, by his stripes you were healed. ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ ಏನ್ ಹೇಳ್ತಿದೆ? ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಗಿದೆ. So when my prayer, ನನ್ನ ಪ್ರಾರ್ಥನೆಯಲ್ಲಿ now I have to pray. ನಾನ್ ಪ್ರಾರ್ಥಿಸ್ಬೇಕು. Now listen ಈ carefully. ಕಡೆ ಕೇಳ್ರಿ. Already the plan is ready. ಆವಾಗಲೇ ಯೋಜನೆ ಸಿದ್ಧವಾಗಿದೆ. What is the plan? ಯೋಜನೆ ಏನು? Good health for you. ನಿಮಗಾಗಿ ಒಳ್ಳೆ ಆರೋಗ್ಯ. You should live a life without sickness. ರೋಗ ಇಲ್ಲದ ಜೀವನ ಜೀವಿಸಬೇಕು. And Jesus died for that. ಮತ್ತು ಯೇಸು ಕ್ರಿಸ್ತನು ಅದಕ್ಕಾಗಿಯೇ ಸತ್ತನು. And he says, by his stripes you were healed. ಮತ್ತು ವಾಕ್ಯ ಹೇಳ್ತಿದೆ ಆತನ ಬಾಸುಂಡೆಗಳಿಂದ ನಿಮ್ಗೆ ಗುಣವಾಯಿತು. Now how I can make it real? ಅದನ್ನು ಹೇಗೆ ನಿಜ ಮಾಡ್ಕೊಳ್ಳಿ? Promise is there. ವಾಗ್ದಾನ ಇದೆ. Now it should manifest in my life. ಈ ವಾಗ್ದಾನ ನನ್ನ ಜೀವನದಲ್ಲಿ ನಿಜ I should say, ಆಗಬೇಕು. Father, I thank you. I am healed by the stripes of Jesus. ನೀವು ತಂದೆಗೆ ಹೇಳ್ಬೇಕು, ತಂದೆಯೇ ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ, ಅದಕ್ಕಾಗಿ ಸ್ತೋತ್ರ. Hallelujah. Let me read one more verse. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. Exodus 23rd chapter. ವಿಮೋಚನೆ ಕಾಂಡ 23ನೇ ಅಧ್ಯಾಯ verse 25, 25ನೇ ವಾಕ್ಯ. 26. 25, 26. ವಿಮೋಚನೆ ಕಾಂಡ 23ನೇ ಅಧ್ಯಾಯ We will read in 25, 26. Pavitra Gada also somebody read. Read. ಓದ್. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. ನಿಮಗೆ ಸಂಪೂರ್ಣವಾದ ಆಯಸ್ಸನ್ನು ಕೊಡುವೆನು. Hallelujah. This is wonderful promise. ಇದು ಅದ್ಭುತವಾಗಿರುವ ವಾಗ್ದಾನ. You shall worship the Lord your God. ವಾಗ್ದಾನ ಏನ್ ಹೇಳ್ತಿದೆ? ನೀವು ನಿಮ್ಮ ಕರ್ತನಾದ ದೇವರನ್ನು ಆರಾಧಿಸುವಿರಿ. God says, I will bless your food and water. ನಿನ್ನ ಅನ್ನಪಾನಗಳನ್ನು ಆಶೀರ್ವದಿಸುವೆ. I will take the sickness away from you. ನಿಮ್ಮಿಂದ ಎಲ್ಲಾ ಕಾಯಿಲೆಗಳನ್ನು ರೋಗವನ್ನು ತೆಗೆದು No ಹಾಕುವೆ. one will be barren in your house. ನಿಮ್ಮ ಮನೆಯಲ್ಲಿ ಯಾರು ಅಲ್ಲಿ ಬಂಜೆ ಇರುವುದಿಲ್ಲ. No one will have a miscarriage. ಯಾರಿಗೂ ಗರ್ಭಸ್ರಾವವಾಗುವುದಿಲ್ಲ. The number of your days I will fulfill. ನಿನ್ನ ದಿನವನ್ನೆಲ್ಲ ದಿನದ ಲೆಕ್ಕವನ್ನೆಲ್ಲ ಪೂರ್ತಿ ಮಾಡುವೆನು. Means you will have a long life. ಅದರ ಅರ್ಥ ನಿಮಗೆ ದೀರ್ಘಾಯುಷ್ಯ ಇರ್ತದೆ. Hallelujah. So what is the God's will for me? ನನಗಾಗಿರುವ ದೇವರ ಚಿತ್ತ ಏನು? I will have a long life. ನನಗೆ ದೀರ್ಘಾಯುಷ್ಯ ಇರ್ತದೆ, without sickness. ರೋಗವಿಲ್ಲದ ಜೀವನ. The plan is ready. ಪ್ಲಾನ್ ಸಿದ್ಧವಾಗಿದೆ. Jesus died for it. ಯೇಸು ಸ್ವಾಮಿ ಅದಕ್ಕಾಗಿ And it ಸತ್ತನು. is written here. ಮತ್ತು ಇಲ್ಲಿ ಬರೆಯಲ್ಪಟ್ಟಿದೆ. Now what is written here through prayer, I should make it real in my life. ಇವಾಗ ಏನು ಬರೆಯಲ್ಪಟ್ಟಿದ್ಯೋ ಪ್ರಾರ್ಥನೆಯ ಮೂಲಕ ನಮ್ಮ ಜೀವನದಲ್ಲಿ ಅದನ್ನು ನಿಜ ಮಾಡಿಸಬೇಕು. Hallelujah. This statement is very important. What is written through prayer, I should make it real in my life. ಏನು ಬರೆಯಲ್ಪಟ್ಟಿದೆಯೋ ಪ್ರಾರ್ಥನೆಯ ಮೂಲಕ ನಮ್ಮ ಜೀವನದಲ್ಲಿ ಅದನ್ನು ನಿಜವಾಗಿ ಮಾಡಬೇಕು. Shall we tell in Kannada, all of you? ನನ್ನಿಂದ ಹೇಳ್ರಿ. ಬರೆಯಲ್ಪಟ್ಟಿರುವುದನ್ನು ಪ್ರಾರ್ಥನೆಯ ಮೂಲಕ ನಮ್ಮ ಜೀವನಗಳಲ್ಲಿ ನಿಜವಾಗಿ ಮಾಡಿಸ್ಕೊಳ್ಬೇಕು. So when you go for prayer, if you're praying for, see, I told about healing, I told about money, anything you want to pray, you should find out what is a promise in the Bible. You should take it and go and thank Father. I thank you. You already blessed me. I thank you for this promise. When you say like that, it will become real in your life. ಮತ್ತು ನಾನು ಹಣಕಾಸಿನ ಬಗ್ಗೆ ಹೇಳಿದ್ದೇನೆ, ಆರೋಗ್ಯದ ಬಗ್ಗೆ, ಸ್ವಸ್ಥತೆ ಬಗ್ಗೆ ಹೇಳಿದ್ದೇನೆ. ಯಾವಾಗಾದ್ರೂ ಏನಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ರೆ ಪ್ರಾರ್ಥನೆ ಮಾಡುವಾಗ ವಾಗ್ದಾನವನ್ನು ತಗೊಂಡು ತಂದೆಯೇ ನೀನು ವಾಗ್ದಾನ ಮಾಡಿದ್ದಿ, ಇದನ್ನು ಮಾಡ್ತಿ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳ್ಬೇಕು. One more time we'll read the scripture. 1 John 5th chapter verse 14 and 15. ನಾವು ಇನ್ನೊಂದ್ಸಲ ಓದ್ಕೊಳ್ಳೋಣ. ಮೊದಲನೇ ಯೋಹಾನ 5ನೇ ಅಧ್ಯಾಯ 14, 15. And this is the confidence that we have in Him, that if we ask anything according to His will, He heareth us. And if we know that He hears us, whatever we ask, we know that we have the petitions that we desired of Him. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು.
ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ರೆ ನಾವು ಬೇಡುವುದನ್ನು ಆತನಿಂದ ನಮಗೆ ದೊರೆತಿದೆಂಬುದು ನಮಗೆ ಗೊತ್ತಾಗಿದೆ. Hallelujah. This is the confidence we have in him. ಆತನು ಹೇಳ್ತಾನೆ, ಇಂತಹ ಭರವಸೆ ನಮಗೆ ಆತನಲ್ಲಿ ಇದೆ. Prayer needs a confidence. ಪ್ರಾರ್ಥನೆಯಲ್ಲಿ ನಾವು ಭರವಸೆಯಿಂದ ಹೋಗ್ಬೇಕು. How we get the confidence? ಭರವಸೆ ಹೇಗ್ ಬರ್ತದೆ? If we ask anything according to his will, he hears us. ಆತನ ಚಿತ್ತಾನುಸಾರವಾಗಿ ನಾವು ಏನಾದ್ರೂ ಬೇಡಿಕೊಂಡ್ರೆ ಆತನು ಕೇಳ್ತಾನೆ. What is his will? ದೇವ್ರ ಚಿತ್ತ ಏನು? His word is his will. ಆತನ ವಾಕ್ಯವೇ ಆತನ ಚಿತ್ತ. So if we ask anything according to his word, he hears us. ಆತನ ವಾಕ್ಯದ ಪ್ರಕಾರ ಏನಾದ್ರೂ ಬೇಡಿಕೊಂಡ್ರೆ ಆತನು ಕೇಳ್ತಾನೆ. So in English, if I ask anything according to his word, he hears me. ಆತನ ವಾಕ್ಯದ ಪ್ರಕಾರ ಏನಾದ್ರೂ ಕೇಳಿಕೊಂಡ್ರೆ ಆತನು ಕಿವಿಗೊಡುವನು And he answers. ಮತ್ತು ಉತ್ತರ ಕೊಡುವನು. Success promise is there. ಯಶಸ್ಸಿಗಾಗಿ ವಾಗ್ದಾನಗಳಿವೆ. Prosperous future promise is there. ಅಭಿವೃದ್ಧಿಯ ಭವಿಷ್ಯಕ್ಕಾಗಿ For ವಾಗ್ದಾನಗಳಿವೆ. good family life promise is there. ಒಳ್ಳೆಯ ಕೌಟುಂಬಿಕ ಜೀವನಕ್ಕಾಗಿ For ವಾಗ್ದಾನಗಳಿವೆ. ministry promise is there. ಸೇವೆಗಾಗಿಯೂ ವಾಗ್ದಾನಗಳಿವೆ. We have to take everything specifically and claim it. ಪ್ರತಿಯೊಂದು ವಾಗ್ದಾನವನ್ನು ಅದಕ್ಕಾಗಿ ಇರುವಂತ ವಾಗ್ದಾನಗಳನ್ನೇ ತಗೊಂಡು ನಾವದನ್ನು ಕೇಳಬೇಕು. See, for example, ಉದಾಹರಣೆಗೆ you take 2,000 rupees and go to one grocery shop. ಉದಾಹರಣೆಗೆ ನೀವು 2,000 ರೂಪಾಯಿ ತಗೊಂಡು ಒಂದು ಕಿರಾಣಿ ಅಂಗಡಿಗೆ ಹೋದ್ರೆ What you will buy? ಏನ್ ಖರೀದಿ ಮಾಡ್ತೀರಿ? You will decide or he will decide? ನೀವ್ ಏನ್ ಖರೀದಿ ಮಾಡ್ಬೇಕು ಅಂತ ನೀವು ನಿರ್ಧಾರ ಮಾಡ್ತೀರಾ ಅಥವಾ ಆ ಅಂಗಡಿಯ ಮನುಷ್ಯ ನಿರ್ಧಾರ ಮಾಡ್ತಾನೆ? Will you tell whatever you want to give 2,000 rupees in his hand, what he will give? ಆತನ ಕೈಯಲ್ಲಿ 2,000 ರೂಪಾಯಿ ಕೊಟ್ಟು ಏನ್ ಬೇಕಾದ್ರೂ ಕಟ್ಟು ಅಂತ ಹೇಳಿದ್ರೆ You tell whatever you want to give, you can tell him. ನೀವು ಆತನಿಗೆ ಹೇಳ್ಬೋದಲ್ಲ, 2,000 ರೂಪಾಯಿ ಕೊಡ್ತೇನೆ, ಏನ್ ಬೇಕಾದ್ರೂ ನೀನ್ ಹಾಕು. He will give only Nirma soap and Nirma powder, 2,000 rupees. 2,000 ರೂಪಾಯಿದು ನಿರ್ಮಾ ಪೌಡರ್, ನಿರ್ಮಾ ಸೋಪ್ ಅಷ್ಟೇ ಕೊಡ್ತಾನೆ. We are not foolish. ನಾವು ಮೂರ್ಖರಲ್ಲ, We are very smart. ನಾವು ಬಹಳ ಜಾಣರು. The same way when we go to God, some people always they are not specific. ದೇವರೇ ಆಶೀರ್ವಾದ ಮಾಡು, ದೇವರೇ ಆಶೀರ್ವಾದ ಮಾಡು, ದೇವರೇ ಆಶೀರ್ವಾದ ಮಾಡು. ಇಲ್ಲನ ಆಫ್ಟರ್ವರ್ಸ್ ಯಾಕೆ ದೇವರೇ ಆಶೀರ್ವಾದ ಮಾಡಿಲ್ಲ? ನಾವು ಕೂಡ ಪ್ರಾರ್ಥನೆ ಮಾಡುವಾಗ ಬಹಳಷ್ಟು ಸಾಲಿ ನಾವು ಸೀದಾ ಕೇಳಲ್ಲ. ನಾವೇನ್ ಮಾಡ್ತೇವೆ? ದೇವರೇ ಆಶೀರ್ವಾದ ಮಾಡು ಅಷ್ಟೇ ಹೇಳ್ತೇವೆ. ಏನು ಆಗ್ಲಿಲ್ಲ ಅಂದ್ರೆ ಯಾಕೆ ದೇವ್ರ ಆಶೀರ್ವಾದ ಮಾಡಿಲ್ಲ? We have to be specific. ನಾವು ಸೀದಾ ಕೇಳ್ಬೇಕು, ಏನ್ ಬೇಕೋ ಅದನ್ನೇ ಕೇಳ್ಬೇಕು. Be specific. ಪಕ್ಕದವ್ರಿಗೆ ಹೇಳ್ರಿ, ಏನ್ ಬೇಕೋ ಅದನ್ನೇ ಕೇಳ್ಬೇಕು. If you are writing exam, you want a good marks, you should ask God good marks. ಎಕ್ಸಾಮ್ ಬರೀತಾ ಇದ್ರೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ ಬರ್ಬೇಕಂದ್ರೆ ಒಳ್ಳೆ ಮಾರ್ಕ್ ಗಳಿಗಾಗಿ ಪ್ರಾರ್ಥನೆ ಮಾಡಿ. Why you will have a good marks? ಯಾಕೆ ಒಳ್ಳೆ ಮಾರ್ಕ್ಸ್ ಸಿಗ್ತವೆ? The good marks is already ready. ಯಾಕಂದ್ರೆ ಒಳ್ಳೆ ಮಾರ್ಕ್ಸ್ ಯಾವಾಗಲೇ ನಿಮಗಾಗಿ ಸಿದ್ಧವಾಗಿವೆ. And he died for that. ಮತ್ತು ಅದಕ್ಕಾಗಿ ಕ್ರಿಸ್ತನು ಸತ್ತನು. Where it is written in the Bible? ಇವಾಗ ಬೈಬಲ್ ಎಲ್ಲಿ ಬರೆಯಲ್ಪಟ್ಟಿದೆ? Some people are so lazy. ಕೆಲವು ಜನರು ಬಹಳ ಸೋಮಾರಿಗಳಾಗಿದ್ದಾರೆ. ಅಣ್ಣ ಅದು ನೀನೇ ಕೊಟ್ಟು ಬಿಡೋಣ. ಆಸ್ಕ್ ಹಿಮ್ ಹೀಲಿಂಗ್, ಅಣ್ಣ ಹೀಲಿಂಗ್ ಪ್ರಾಮಿಸ್ ಕೊಟ್ಟು ಬಿಡು, ಪ್ರಾಸ್ಪರಿಟಿ ಕೊಟ್ಟು ಬಿಡು, ಅಣ್ಣ ಕೊಡೋಣ. ಇಟ್ ಇಸ್ ದೇರ್ ಇನ್ ದ ಬೈಬಲ್. ನಾನ್ ಕೇಳ್ತೇನೆ, ಬೈಬಲ್ ಅಲ್ಲಿ ವಾಕ್ಯ ಎಲ್ಲಿದೆ ಅಂದ್ರೆ ಅದು ನೀನೇ ಹೇಳೋಣ. ಸ್ವಸ್ಥತೆಗಾಗಿ ವಾಕ್ಯ ನೀನೇ ಕೊಡು ಅಣ್ಣ, ಜ್ಞಾನಕ್ಕಾಗಿ ವಾಕ್ಯ ನೀನೇ ಕೊಡು. ಯು ಆಸ್ಕ್ ಮಿ ಗಿವ್, ಬಟ್ ಹೂ ಗೇವ್ ಮಿ? ನಾನ್ ಜನರಿಗೆ ಹೇಳ್ತೇನೆ, ನನ್ಗೆ ಬಂದ್ ಕೇಳ್ತೀರಲ್ಲ ಕೊಡು ಕೊಡು ಅಣ್ಣ ಕೊಡೋಣ ಅಂತ, ನನ್ಗೆ ಯಾರು ಕೊಟ್ರು? Nobody gave me. ನನ್ಗೆ ಯಾರು ಕೊಡ್ಲಿಲ್ಲ. It is there in the Bible, I have taken. ಬೈಬಲ್ ಅಲ್ಲಿ ಇದೆ, ನಾನು ಹುಡುಕಿ ತಗೊಂಡಿದ್ದೇನೆ. Take the promises. ವಾಗ್ದಾನಗಳನ್ನು ತಗೊಳ್ರಿ. Every Sunday I preach the promises. ನಾನು ಪ್ರತಿ ರವಿವಾರ ವಾಗ್ದಾನಗಳನ್ನು ಸಾರ್ತೇನೆ. Sunday evening I preach, Tuesday I preach. ರವಿವಾರ ಸಾಯಂಕಾಲ, ಮಂಗಳವಾರ ನಾನು ಕಲಿಸ್ಕೊಡ್ತೇನೆ. Take the promises. ವಾಗ್ದಾನಗಳನ್ನು ತಗೊಳ್ರಿ. Take the promises. ವಾಗ್ದಾನಗಳನ್ನು ತಗೊಂಡು let the promises become your desire. ಆ ವಾಗ್ದಾನಗಳೇ ನಿಮ್ಮ ಆಸೆ ಆಗ್ಲಿ. Amen. Then go and ask Father. ಆಮೇಲೆ ತಂದೆಯ ದೇವರಿಗೆ ಕೇಳ್ರಿ. Hallelujah. Hallelujah. According to Mark 11:24. ಮಾರ್ಕ 11:24 ವಾಕ್ಯದ ಪ್ರಕಾರ. One more time I'll read it and close. ಇನ್ನೊಂದ್ಸಲ ಓದ್ಕೊಂಡು ಮುಗಿಸೋಣ. Therefore I say unto you, what things soever you desire, when you pray, believe that you have received them, and you shall have them.
ಮಾರ್ಕ 11ನೇ ಅಧ್ಯಾಯ 24ನೇ ವಾಕ್ಯ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. Hallelujah. You have to believe you have received them. ನೀವು ಹೊಂದ್ಕೊಂಡಿರಿ ಅಂತ ನಂಬಬೇಕು. Just a minute. See? Hallelujah. Just tell in Kannada the scripture. ನನ್ನಿಂದ ಹೇಳಿ ಕನ್ನಡದಲ್ಲಿ, ನೀವು ಪ್ರಾರ್ಥನೆ ಮಾಡುವಾಗ ನೀವು ಪ್ರಾರ್ಥನೆ ಮಾಡುವಾಗ ಯಾವುಗಳನ್ನು ಆಶಿಸುತ್ತೀರೋ ಆಶಿಸುತ್ತೀರಿ, ಅದು ನಿಮಗೆ ಅದು ನಿಮಗೆ ಸಿಕ್ಕಿತ್ತೆಂದು ನಂಬಿರಿ, ಆಗ ನಿಮಗೆ ಸಿಗುವುದು. ನನ್ನಿಂದ ಹೇಳ್ರಿ, ನಾನು ಪ್ರಾರ್ಥನೆ ಮಾಡುವಾಗ ನಾನು ಆಶಿಸಿದ್ದನ್ನೇ ನಂಬುವೆನು, ಅದು ನನಗೆ ಸಿಕ್ಕಿತ್ತೆಂದು ನಂಬುವೆನು, ಆಗ ನಾನು ಹೊಂದಿಕೊಳ್ಳುವೆನು. How to believe already I received? ನನಗೆ ಸಿಕ್ಕಿತ್ತೆಂದು ನಾನು ಹೇಗೆ ನಂಬಲಿ? See, I need money. ನನ್ಗೆ ಹಣ ಬೇಕು. How can I believe already I got money? ನನ್ಗೆ ಹಣ ಅವಾಗ್ಲೇ ಸಿಕ್ಕಿದೆ ಅಂತ ಹೇಗೆ ನಂಬಲಿ? Because it is written. ಯಾಕಂದ್ರೆ ಇಲ್ಲಿ ಬರೆಯಲ್ಪಟ್ಟಿದೆ, The plan is there. ಯೋಜನೆಯೂ ಇದೆ. They are already blessed. God has blessed in Christ Jesus. ಕ್ರಿಸ್ತೇಸುವಿನಲ್ಲಿ ಆಶೀರ್ವದಿಸಿದ್ದಾನೆ. And Bible says that blessing is yours. ಮತ್ತು ಬೈಬಲ್ ಹೇಳ್ತಿದೆ ಆ ಆಶೀರ್ವಾದಗಳು ನಿಮ್ಮದಾಗಿದೆ. Take the promise. ವಾಗ್ದಾನಗಳನ್ನು ತಗೊಳ್ರಿ. Say, Father, I thank you. ತಂದೆ, ನಿನಗೆ ವಂದನೆ ಅಂತ ಹೇಳ್ರಿ. Already you have blessed me. ಅವಾಗಲೇ ನನ್ನನ್ನು Thank ಆಶೀರ್ವದಿಸಿದಿ. you. Already I received it. ನಾನು ಅವಾಗಲೇ ಹೊಂದ್ಕೊಂಡಿದ್ದೇನೆ, ಅದಕ್ಕಾಗಿ When you ಬಂದೆ. say I received it, then you will have the miracle in natural realm. ಹೊಂದ್ಕೊಂಡಿದ್ದೇನೆ ಅಂತ ಹೇಳಿದಾಗ್ಲೇ ಅವಾಗ್ಲೇ ನೀವು ಆಶೀರ್ವಾದಗಳನ್ನು ಕಣ್ಣಾರೆ ನೋಡ್ತೀರಿ. Hallelujah. So we should read Bible. ಅದಕ್ಕಾಗಿ ನಾವು ಬೈಬಲ್ ಓದ್ಬೇಕು. We should find out all the promises. ಬೈಬಲ್ ಇರುವಂತ ಎಲ್ಲಾ ವಾಗ್ದಾನಗಳನ್ನು ಹುಡುಕಬೇಕು. All the promises are yes and amen in Christ Jesus. ಎಲ್ಲಾ ವಾಗ್ದಾನಗಳು ಯೇಸು ಕ್ರಿಸ್ತನಲ್ಲಿ ಹೌದು, ಆಮೇನ್ ಆಗಿವೆ. If all God's children, if they take the promises of God seriously, their life will become better and better and better. ಎಲ್ಲಾ ದೇವರ ಮಕ್ಕಳು ದೇವರ ವಾಗ್ದಾನಗಳನ್ನು ಗಂಭೀರವಾಗಿ ತಗೊಂಡ್ರೆ ಅವರ ಜೀವನವು ದಿನೇ ದಿನೇ ಉತ್ತಮವಾಗಿ ಹೋಗ್ತದೆ. But the sad thing is, ಆದ್ರೆ ದುಃಖದ ಮಾತೇನಂದ್ರೆ they take word of God so lightly in their life and they live a defeated life. ಎಲ್ಲ ದೇವ್ರ ಮಕ್ಕಳು ವಾಕ್ಯವನ್ನು ಇಷ್ಟು ಹಗುರವಾಗಿ ತಗೊಳ್ತಾರೆ, ಅದಕ್ಕಾಗಿ ಸೋಲಿನ ಜೀವನ ಜೀವಿಸ್ತಾರೆ. Defeat after defeat. ಸೋಲಿನ ಮೇಲೆ ಸೋಲು. Poverty is there. ಬಡತನ ಇದೆ. Sickness is there. ರೋಗ ಇದೆ. Nothing is happening. ಜೀವನದಲ್ಲಿ ಏನೂ ಆಗ್ತಾ ಇಲ್ಲ. Why? ಯಾಕೆ? They have taken. There is no connection. There is no promise of God in the prayer. ಅವರ ಪ್ರಾರ್ಥನೆಯಲ್ಲಿ ದೇವರ ವಾಗ್ದಾನವೇ ಇಲ್ಲ. If we should train our children also to pray with the promise of God. ನಮ್ಮ ಮಕ್ಕಳಿಗೆ ಕೂಡ ನಾವು ವಾಗ್ದಾನಗಳನ್ನು ಹಾಕೊಂಡು ದೇವರ ವಾಕ್ಯ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೇಕು ಅಂತ ಕಲ್ಸ್ಕೊಡ್ಬೇಕು. They have only desire is there. ಆಸೆ ಇದೆ ಮಾತ್ರ. And they know God will bless me. That's all. ಮತ್ತು ಜನರಿಗೆ ಗೊತ್ತು ದೇವರ ಆಶೀರ್ವಾದ ಮಾಡ್ತಾರೆ ಅಂತ. And they'll keep telling God will bless me. God will bless me. Years goes, nothing happens. ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾನೆ ಹೋಗಿ ವರ್ಷ ಆದ್ರೂ ಏನೂ ಆಗಲ್ಲ. All our prayers should be answered. ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರನ ಹೊಂದ್ಕೊಳ್ಬೇಕು. How? ಹೇಗೆ? Already God has blessed us. ದೇವರು ಅವಾಗಲೇ ಆಶೀರ್ವದಿಸಿದ್ದಾನೆ. God kept everything ready. ನಮಗಾಗಿ ಎಲ್ಲ ಸಿದ್ಧ ಮಾಡಿಟ್ಟಿದ್ದಾನೆ. Today, my responsibility to take the promise of God and speak it and thank God, claim it in my life. ಇವಾಗ ನಮ್ ಜವಾಬ್ದಾರಿ ಏನು? ವಾಗ್ದಾನಗಳನ್ನು ತಗೊಳ್ಬೇಕು, ವಾಗ್ದಾನಗಳನ್ನು ಅರಿಕೆ ಮಾಡಬೇಕು. All the promises which is written in the Bible about my blessings, I should convert it to the natural realm. ನನ್ನ ಆಶೀರ್ವಾದಗಳಿಗಾಗಿ ಏನೆಲ್ಲ ವಾಗ್ದಾನಗಳಿವೆ ಅದನ್ನು ನನ್ನ ಜೀವನಕ್ಕಾಗಿ ನಾನು ಬದಲಾಯಿಸಿಕೊಂಡು ಹೋಗ್ಬೇಕು. Just like check, you go to bank, you get a cash. ಹೇಗೆ ಬ್ಯಾಂಕ್ ಹೋಗ್ಬೇಕಾದ್ರೆ ಚೆಕ್ ತಗೊಂಡು ಹೋಗಿ ಕೊಟ್ಟಲ್ಲಿ ನಿಮ್ ಕೈಯಲ್ಲಿ ಹಣ ಬರ್ತದೋ, We should convert every promises into the blessing. ಅದೇ ರೀತಿಯಲ್ಲಿಯೇ ಎಲ್ಲಾ ವಾಗ್ದಾನಗಳನ್ನು ಆಶೀರ್ವಾದಗಳಿಗಾಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು. Shall we pray? ಪ್ರಾರ್ಥನೆ ಮಾಡ್ಕೊಳ್ಳೋಣ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಿ. Holy Spirit. ಸ್ತೋತ್ರ ಪವಿತ್ರ. Hallelujah. Pray that God should open your eyes of understanding for all the promises in the Bible. ಬೈಬಲ್ ಅಲ್ಲಿರುವಂತ ಪ್ರತಿಯೊಂದು ವಾಗ್ದಾನಗಳಿಗಾಗಿ ದೇವರು ನಿಮ್ಮ
ತಿಳುವಳಿಕೆಯ ಕಣ್ಣುಗಳನ್ನು ತೆರೆಯಲಿ ಎಂದು Your ಪ್ರಾರ್ಥಿಸಿ. prayer should be filled with the promises of God. ನಿಮ್ಮ ಪ್ರಾರ್ಥನೆಯು ದೇವರ ವಾಗ್ದಾನಗಳಿಂದ ತುಂಬಿಸಲ್ಪಡಬೇಕು. We should not pray without any promise. ವಾಗ್ದಾನಗಳಿಲ್ಲದೆ ನೀವು ಪ್ರಾರ್ಥನೆ ಮಾಡಬಾರದು. Every prayer we should have a promise. ಪ್ರತಿಯೊಂದು ಪ್ರಾರ್ಥನೆ ಮಾಡುವಾಗ ಅದರಲ್ಲಿ ವಾಗ್ದಾನಗಳನ್ನು ಇಟ್ಕೊಳ್ಬೇಕು. God will fulfill it. ದೇವರು ಆ ಪ್ರಾರ್ಥನೆಗಳನ್ನು And ಪೂರ್ತಿಗೊಳಿಸ್ತಾನೆ He will be glorified ಮತ್ತು ಆತನಿಗೆ ಮಹಿಮೆ ಆಗ್ತದೆ. through my life, through your life. ನನ್ನ ಜೀವನ ನಿಮ್ಮ ಜೀವನದ ಮೂಲಕ. Because all the promises of God are yes and amen in Christ Jesus. ಎಲ್ಲಾ ದೇವರ ವಾಗ್ದಾನಗಳು ಯೇಸು ಕ್ರಿಸ್ತನಲ್ಲಿ ಹೌದು ಆಮೇನ್ ಆಗಿವೆ. Abba, Father, in Jesus' name we pray. Open our eyes of understanding. Let our prayer time will be very productive time, O God. Fruitful time. Fruitful time. And I pray for all the precious people. All the prayers will be answered in Jesus. They will say, Lord, I have prayed, I have taken the word of God, I have prayed, God answered it. Amen. Lord, every promise, they will convert it into a blessing. And they will enjoy a blessed life in this world. And your name will be honored and glorified through their life, through their families. In Jesus' name we pray. Amen. Amen.